ಮುಂಜಾನೆ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಬಜರಂಗ ದಳ ಬ್ಯಾನ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಹಿಂದೂ ಪರ ಸಂಘಟನೆಗಳವರು ಇವತ್ತು ಕಾಂಗ್ರೆಸ್ನ ವಿರುದ್ಧ ಅಭಿಯಾನವನ್ನ ಶುರು ಮಾಡಿಕೊಂಡಿರೋದು. ರಾಜ್ಯದ ಎಲ್ಲಾ ಪ್ರಮುಖ ದೇವಸ್ಥಾನಗಳಲ್ಲೂ ಕೂಡ ನಾವಿವತ್ತು ಹನುಮಾನ್ ಚಾಲೀಸವನ್ನ ಪಠಣೆ ಮಾಡೋದ್ರ ಮುಖಾಂತರ ಅಭಿಯಾನವನ್ನ ಶುರು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಯಾನವನ್ನ ಕೂಡ ಶುರು ಮಾಡಿಕೊಂಡಿದ್ದಾರೆ. ಪ್ರತಿಭಟನೆಯ ರೀತಿಯಲ್ಲೇ ಹನುಮಾನ್ ಚಾಲೀಸವನ್ನ ಎಲ್ಲ ದೇಗುಲಗಳಲ್ಲೂ ಕೂಡ ನಾವು ಪಠಿಸ್ತೀವಿ ಅಂತ ಹೇಳಿ ಈಗಾಗಲೇ ಮುಂದಾಗಿದ್ದಾರೆ. ಒಂದು ಕಡೆ ಬಜರಂಗ ದಳದವರು, ಮತ್ತೊಂದು ಕಡೆಗೆ ವಿಎಚ್ಪಿ ಸೇರಿದಂತೆ ಹಿಂದೂ ಸಂಘಟನೆಗಳವರು ಹನುಮಾನ್ ಚಾಲೀಸವನ್ನ ಪಠಣೆ ಮಾಡ್ತಿದ್ದಾರೆ. ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದಂತಹ ಕಾಂಗ್ರೆಸ್ನ ವಿರುದ್ಧ ಇದೀಗ ಹನುಮಾನ್ ಚಾಲೀಸ ಪಠಣೆ ಮಾಡಿ ಅಭಿಯಾನದ ಮುಖಾಂತರ ತಿರುಗೇಟನ್ನ ಕೊಡ್ಲಿಕ್ಕೆ ಇದೀಗ ಬಿಜೆಪಿ ಅವರು, ಆರ್ಎಸ್ಎಸ್ ನವರು, ವಿಎಚ್ಪಿ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ಈಗಾಗಲೇ ಆಲ್ಮೋಸ್ಟ್ ದೇವಸ್ಥಾನಗಳಲ್ಲಿ ಭಜನೆಯನ್ನ, ಹನುಮಾನ್ ಚಾಲೀಸವನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಪ್ರಮುಖ ಯಾವ್ಯಾವ ದೇಗುಲಗಳಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಕಂಡು ಬರ್ತಾ ಇದೆ, ಯಾವ ರೀತಿಯಾಗಿ ಹನುಮಾನ್ ಚಾಲೀಸವನ್ನ ಪಠಣ ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋಗೋಣ. ಗಾಳಿ ಆಂಜನೇಯ ಟೆಂಪಲ್ ನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಶ್ರೀರಾಮ ಮಂದಿರ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸರ್ಕಲ್ ಆಂಜನೇಯ ಸ್ವಾಮಿ ದೇಗುಲದಿಂದ ನಮ್ಮ ಪ್ರತಿನಿಧಿ ಸತೀಶ್ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಇಲ್ಲಿ ಕೃಷ್ಣ ಅವನ್ನ ಮಾತನಾಡಿಸ್ತೀನಿ. ಕೃಷ್ಣ, ಈಗಾಗಲೇ ಅವರು ಹೇಳಿರೋ ಹಾಗೆ ಈಗಾಗಲೇ ಭಜನೆಗಳನ್ನ ಇಲ್ಲಿ ಹನುಮಾನ್ ಚಾಲೀಸವನ್ನ ಪಠಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದು, ತಾವೀದೀಗ ಮಲ್ಲೇಶ್ವರಂನ ಶ್ರೀರಾಮ ಮಂದಿರ ದೇವಸ್ಥಾನದಲ್ಲಿ ಇದ್ದೀರಾ. ಹೆಂಗಿದೆ ಚಿತ್ರಣ? ಯಾವ ರೀತಿಯಾಗಿ ಈಗಾಗಲೇ ಭಜನೆಗಳು ಅಥವಾ ಹನುಮಾನ್ ಚಾಲೀಸ ಸ್ಟಾರ್ಟ್ ಆಗಿದೆಯಾ, ಏನು? ಶ್ರುತಿ, ಈಗಾಗಲೇ ಏನು ಕಾಂಗ್ರೆಸ್ ಅವರು ಮುಖ್ಯವಾಗಿ ಬಜರಂಗ ದಳವನ್ನ ಬ್ಯಾನ್ ಮಾಡುವಂತ ನಿರ್ಧಾರವನ್ನ ಪ್ರಕಟವನ್ನ ಮಾಡಿದರೆ ಅದು ಎಲ್ಲಾ ಕಡೆ ವ್ಯಾಪಕವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಕಿಚ್ಚನ್ನು ಹೊರ ಹಾಕ್ತಾ ಇರುವಂತದ್ದು. ಹಿಂದೂಪರ ಸಂಘಟನೆಗಳ ಬೆನ್ನಿಗೆ ಈಗ ಬಿಜೆಪಿ ನಾಯಕರು ಬಿಜೆಪಿ ನಿಂತಿರುವಂತದ್ದು. ಅಂದ್ರೆ ತಾಕತ್ತಿದ್ರೆ ಬ್ಯಾನ್ ಮಾಡ್ಲಿ ಅನ್ನೋ ಒಂದು ಸವಾಲನ್ನು ಕೂಡ ಹಾಕಿದರೆ. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಹಿಂದೂಪರ ಸಂಘಟನೆಗಳು ದೊಡ್ಡ ಅಭಿಯಾನ ಶುರು ಮಾಡಿದರೆ. ಅದಕ್ಕೆ ಅಭಿಯಾನಕ್ಕೂ ಕೂಡ ಈಗಾಗಲೇ ಸಾಥನ್ನ ಕೊಟ್ಟಿದ್ದಾರೆ. ಸ್ವತಃ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರೇ ಈಗ ನೇತೃತ್ವವನ್ನು ವಹಿಸೋದ್ರ ಮುಖಾಂತರವಾಗಿ ಹನುಮಾನ್ ಚಾಲೀಸ ಅಭಿಯಾನ ಶುರು ಮಾಡಿದರೆ. ಅದಕ್ಕೆ ಸಾಥನ್ನ ಕೊಟ್ಟಿರುವಂತದ್ದು ನೀವೀಗ ಶ್ರುತಿ ಕಾಣಬಹುದಾಗಿದೆ. ಮಲ್ಲೇಶ್ವರಂನ ರಾಮ ಮಂದಿರದಲ್ಲಿ ನಾವಿದ್ದೇವೆ, ರಾಮ ಮಂದಿರ ಒಳಗಡೆ ಇದ್ದೇವೆ. ನೀವೀಗಾಗಲೇ ಕಾಣಬಹುದು ಹನುಮಾನ್ ಚಾಲೀಸ ಪಟ್ಟಣಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇದು ರಾಮ ಮಂದಿರ ದೇವಾಲಯ. ಈಗಾಗಲೇ ಪ್ರಮುಖವಾಗಿ ನಮ್ಮ ಬಲಭಾಗದಲ್ಲಿ ಅಂದ್ರೆ ನಾವು ನೋಡ್ತಿರುವಂತಹ ದೃಶ್ಯಗಳಲ್ಲಿ ವೇದಿಕೆ ಈ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಈಗಾಗಲೇ ಕಾರ್ಯಕ್ರಮವನ್ನ ರೆಡಿಯನ್ನ ಮಾಡ್ಕೊಂಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಮತ್ತೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಸಿದ್ದರಾಜ್ ಅವರು ಕುಳಿತುಕೊಳ್ತಾರೆ. ಅಲ್ಲೇನೆ ಮುಖ್ಯವಾಗಿ ಭಾರತಾಂಬೆಗೆ ಪೂಜೆಯನ್ನ ಪುಷ್ಪವೃಕ್ಷನ ಮಾಡೋದ್ರ ಮುಖಾಂತರವಾಗಿ ಏನು ಹನುಮಾನ್ ಚಾಲೀಸವನ್ನ ಪಠಣ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ನಮ್ಮ ಬಲಭಾಗದಲ್ಲಿ ನಾವು ಕಾಣಬಹುದಾಗಿದೆ. ಈಗಾಗಲೇ ರಾಮ, ಲಕ್ಷ್ಮಣ ಮತ್ತೆ ಸೀತೆ ವಿಗ್ರಹ ನಾವು ಏನ್ ಕಾಣ್ತಾ ಇದೀವಿ. ಅದ್ರ ಮುಂಭಾಗದಲ್ಲಿ ಆಂಜನೇಯನ ವಿಗ್ರಹ ಕೂಡ ಇದೆ. ಅಲ್ಲಿ ವಿಶೇಷವಾಗಿ ಏನು ಹನುಮಾನ್ ಚಾಲೀಸ ಪಠಣವನ್ನ ಅಂದ್ರೆ ಭಜನೆಯನ್ನ ಮಾಡೋದಕ್ಕೆ ಏನು ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಅದಕ್ಕೆ ಶುರು ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮುಖ್ಯವಾಗಿ ಈ ಒಂದು ದೇವಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಸೇರಿದಂತೆ ಪ್ರಮುಖವಾದಂತಹ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಆ ಮುಖಾಂತರವಾಗಿ ಇಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರವಾಗಿ ಹನುಮಾನ್ ಚಾಲೀಸವನ್ನ ಪಠಣ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಜ್ಜಾಗಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶೋಭಾ ಕರಂದ್ಲಾಜೆ ಸೇರಿದಂತೆ ರಾಜ್ಯದ ಪ್ರಮುಖವಾದಂತಹ ಬಿಜೆಪಿ ನಾಯಕರು ಆಗಮಿಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೂಡ ರವಾನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಅದನ್ನ ಬಜರಂಗ ದಳವನ್ನ ಬ್ಯಾನ್ ಮಾಡುವಂತ ನಿರ್ಧಾರವನ್ನ ಘೋಷಣೆ ಮಾಡಿದೆ. ಇದು ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಓದ್ಕೊಂಡಿರುವಂತದ್ದು. ಹೀಗಾಗಿ ಒಂದ್ ರೀತಿ ಕಾಂಗ್ರೆಸ್ಗೆ ಅಂದ್ರೆ ಬಜರಂಗ ದಳ ಬಿಜೆಪಿಯ ಅವಿಭಾಜ್ಯ ಅಂಗ. ಈಗಾಗಲೇ ಮುಖ್ಯವಾಗಿ ಇವೇನು ಬೇರೆ ಬೇರೆ ಸಂಘಟನೆಗಳಿದಾವೆ ನಮ್ಮ ಜೊತೆಗೆ, ಆ ಒಂದು ಸಂಘಟನೆಗಳ ಜೊತೆಗಿರುವಂತಹ ಒಂದು ಬಜರಂಗ ದಳ ಅದಕ್ಕೆ ಏನೇ ಇದ್ರೂ ಕೂಡ ಅವರ ರಕ್ಷಣೆಗೆ ನಾವು ಇರ್ತೇವೆ. ಈ ಮುಖಾಂತರವಾಗಿ ನಾವು ಹನುಮಾನ್ ಚಾಲೀಸವನ್ನ ಪ್ರಕಟವನ್ನ ಮಾಡ್ತಿದ್ದೇವೆ, ಭಜನೆಯನ್ನ ಪಠಣವನ್ನ ಮಾಡ್ತೇವೆ.
ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು ತಾಕತ್ತಿದ್ರೆ ದಮ್ಮಿದ್ರೆ ಬಂದು ನಾವು ಪಠಣ ಮಾಡುವಂತಹ ಒಂದು ವಿಚಾರವನ್ನ ಕೇಳಿಸ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ರವಾನೆ ಮಾಡಿದ್ದಾರೆ. ಈ ಮುಖಾಂತರವಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಬಂದು ಪಟ್ಟಣವನ್ನು ಶುರು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಸಜ್ಜಾಗಿರುವಂತದ್ದು. ಓಕೆ ಕೃಷ್ಣ, ನಾನು ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ, ಲೈನ್ ನಲ್ಲಿ ಇರಿ. ಇದೀಗ ಮೈಸೂರು ರಸ್ತೆಯ ಗಾಳಿ ಆಂಜನೇಯ ಟೆಂಪಲ್ ನಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಅಲ್ಲಿನ ಚಿತ್ರಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮಂಜು, ಈಗ ಆ ಭಾಗದಲ್ಲಿ ಯಾವ ರೀತಿಯಾಗಿ ಚಿತ್ರಣ ಕಂಡು ಬರ್ತಾ ಇದೆ? ಈಗಾಗಲೇ ಹನುಮಾನ್ ಚಾಲಿಸಾ ಈಗಾಗಲೇ ನಡೀತಾ ಇದೆಯಾ? ಎಷ್ಟು ಜನರು ಬಂದು ಸೇರ್ಕೊಂಡಿದ್ದಾರೆ? ಹೆಂಗ್ ಕಂಡು ಬರ್ತಾ ಇದೆ ಈಗ ಸದ್ಯದ ಪರಿಸ್ಥಿತಿ? ಶ್ರುತಿ, ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀವಿ ಅಂತ ಏನ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಹೇಳಿತ್ತು, ಇದರ ಬೆನ್ನಲ್ಲೇ ಹಿಂದೂ ಪರ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತ ಮಾಡ್ತಿದ್ರು. ಅದರಂತೆ ಗಾಳಿ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ಬಂದು ಈಗಾಗಲೇ ಎಲ್ಲರೂ ಕೂಡ ಅಷ್ಟೇ ನೇರ್ದಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ನೀವು ದೇವಾಲಯದ ಒಂದು ಮೇನ್ ಗೇಟ್ ಅನ್ನು ನೋಡ್ತಾ ಇರಬಹುದು, ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ 7 ಗಂಟೆಯ ವೇಳೆಗೆ ಒಂದಷ್ಟು ಜನ ಹಿಂದೂ ಪರ ಸಂಘಟನೆಯವರು ಬಂದು ಇಲ್ಲಿ ನಾವು ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಆಡಳಿತ ಮಂಡಳಿಯವರು ಯಾವುದೇ ರೀತಿಯಂತ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ. ರಾಜಕೀಯವಾಗಿ ಯಾರು ಕೂಡ ಅಷ್ಟೇ ದೇವಾಲಯದೊಳಗೆ ಎಂಟ್ರಿಯನ್ನ ಕೊಡಬೇಡಿ ಅನ್ನುವಂತ ಕಟ್ಟುನಿಟ್ಟಾದಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಸದ್ಯಕ್ಕೆ ನೀವು ನೋಡ್ತಾ ಇರಬಹುದು, ದೇವಾಲಯವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದರೆ ಯಾವುದೇ ಭಕ್ತಾದಿಗಳಿಗೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ದೇವರ ಒಂದು ದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಹಿಂದೂ ಪರ ಸಂಘಟನೆಯವರು ಏನು ಸುಮಾರು 50ರಿಂದ 100 ಜನ ಇಲ್ಲಿ ಹನುಮಾನ್ ಚಾಲಿಸನ್ನ ಪಠನೆ ಮಾಡಲು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ದೇವಾಲಯದ ಪಕ್ಕದಲ್ಲಿರುವಂತಹ ಹನುಮನ ವಿಗ್ರಹದ ಮುಂದೆ ಜಮಾಯಿಸಿರುವಂತಹದ್ದು. ಈ ಒಂದು ವಿಗ್ರಹದ ಮುಂಭಾಗದಲ್ಲಿ ಹನುಮಾನ್ ಚಾಲಿಸವನ್ನ ಈಗಾಗಲೇ ಪಠನೆಯನ್ನ ಮಾಡ್ತಿದ್ದಾರೆ. ಅವರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತ ಮಾಡ್ತಿರುವಂತಹದ್ದು. ಸ್ಥಳೀಯ ಶಾಸಕರು ಕಾಂಗ್ರೆಸ್ನವರಾಗಿದ್ದಂತ ಕಾರಣಕ್ಕೋಸ್ಕರ ಇಲ್ಲಿ ಹನುಮಾನ್ ಚಾಲಿಸವನ್ನ ಹೇಳೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಆದ್ರೂ ಕೂಡ ಅಷ್ಟೇ ನಾವು ಯಾವುದೇ ರೀತಿಯಾದಂತಹ ಒಂದು ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ಹನುಮಾನ್ ಚಾಲಿಸವನ್ನ ನಾವು ದೇವಾಲಯದ ಪಕ್ಕದಲ್ಲಾಗಬೇಕಾದ್ರೂ ಹಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಂದು ಹನುಮಾನ್ ಚಾಲಿಸವನ್ನ ಈ ಒಂದು ಆಂಜನೇಯ ದೇವಾಲಯದ ವಿಗ್ರಹದ ಮುಂಭಾಗದಲ್ಲಿ ಹೇಳ್ತಾ ಇರುವಂತದ್ದು. ಈಗಾಗಲೇ ಸುಮಾರು 150ಕ್ಕೂ ಅಧಿಕ ಹಿಂದೂ ಪರ ಕಾರ್ಯಕರ್ತರಿಗೆ ಇಲ್ಲಿ ಬರೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಒಬ್ಬೊಬ್ಬರ ಈಗಾಗಲೇ ಬರ್ತಾ ಇರುವಂತದ್ದು. ಎಲ್ಲರೂ ಕೂಡ ಅಷ್ಟು ಈಗಾಗಲೇ ಹನುಮನ ಒಂದು ಚಾಲಿಸವನ್ನ ಪಠನೆಯನ್ನ ಕೂಡ ಮಾಡ್ತಿರುವಂತದ್ದು. ನೀವು ದೇವಾಲಯದ ಒಳಗಡೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ದೇವಾಲಯದ ಹೊರಗಡೆನೆ ಈ ಒಂದು ಹನುಮ ಚಾಲಿಸವನ್ನ ಪಠನೆ ಮಾಡ್ತೀವಿ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಬಜರಂಗ ದಳವನ್ನ ನಾವು ಬ್ಯಾನ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ಈ ಒಂದು ಹನುಮ ಚಾಲಿಸವನ್ನ ಪಠನೆ ಮಾಡಲು ಈಗಾಗಲೇ ಮುಂದಾಗಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಹನುಮಾನ್ ಚಾಲಿಸ ಪಠನೆ ಮಾಡ್ತಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ. ಸರ್, ಈಗಾಗಲೇ ಹನುಮಾನ್ ಚಾಲಿಸ ಪಠನೆ ಮಾಡಿ ದೇವಾಲಯದ ಒಳಗಡೆ ನಿಮ್ಗೆ ಪ್ರವೇಶ ಇಲ್ಲ ಅಂತ ಬಾಗಿಲಾಕಿದ್ದಾರೆ. ರಾಜಕೀಯ ಪ್ರೇರಿತವಾದ ಈ ಒಂದು ಬಾಗಿಲು ಹಾಕಿರೋ ನಿರ್ಧಾರ ಹಿಂದೂಗಳ ಏಕತೆ, ಹಿಂದೂಗಳು ಒಟ್ಟು ಸೇರ್ತಾ ಇರೋದನ್ನ ಗಂಭೀರವಾಗಿ ಪರಿಗಣಿಸಿ ಹೆದರ್ಕೊಂಡು ಇಲ್ಲಿನ ಸ್ಥಳೀಯ ಶಾಸಕರು ಇಲ್ಲಿನ ಪ್ರೈವೇಟ್ ಟ್ರಸ್ಟ್ ಅವರಿಗೆ ಫೋನ್ ಮಾಡಿ ನಾವು 5 ಗಂಟೆಗೆ ಅಸೆಂಬಲ್ ಆಗಿದ್ದೀವಿ, ನಮ್ಮನ್ನೆಲ್ಲ ಆಚೆ ಕಳಿಸಿ ಬಾಗಿಲು ಹಾಕ್ತಾರೆ ಅಂದ್ರೆ, ಪ್ರತಿದಿನ 8:30 9 ಗಂಟೆ ಹಾಕುವ ಬಾಗಿಲು 6:15ಗೆ ಬಾಗಿಲು ಹಾಕ್ತಾರೆ ಅಂದ್ರೆ ಹಿಂದೂಗಳು ಸೇರ್ಕೋಬಾರ್ದು, ಹಿಂದೂಗಳು ಜೊತೆ ಕೂತ್ಕೋಬಾರ್ದು, ಹಿಂದೂಗಳು ಒಗ್ಗಟ್ಟಾಗಬಾರ್ದು ಅನ್ನುವ ಉದ್ದೇಶದಿಂದ ಕಾಂಗ್ರೆಸ್ನ ಎಂ ಕೃಷ್ಣಪ್ಪ ಅವರು ಬಾಗಿಲು ಹಾಕ್ಸಿದ್ದಾರೆ. ಓಕೆ, ಈಗಷ್ಟೇ ಚಕ್ರವರ್ತಿ ಸೂಲಿಬೆ ಅವರು ಕೂಡ ಈಗಾಗಲೇ ಬಂದಿರುವಂತದ್ದು. ಅವರು ಕೂಡ ಈಗಾಗಲೇ ಹನುಮಾನ್ ಚಾಲಿಸ ಅನ್ನೋದ್ರಲ್ಲಿ ಮುಂದಾಗಿರುವಂತದ್ದು. ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತಾ ಇದ್ದೀನಿ. ಸರ್, ಇಲ್ಲಿ ಪ್ರಮುಖವಾಗಿ ನೀವು ಬರ್ತಿರುವಂತ ವಿಚಾರ ಕೇಳಿದ ತಕ್ಷಣ ದೇವಾಲಯದ ಒಂದು ಬಾಗಿಲು ಹಾಕಿದ್ದಾರೆ, ಏನ್ ಹೇಳ್ತೀರಾ ಸರ್? ನಾನು ಮತ್ತೆ ಮಾತಾಡ್ತೀನಿ ಇದ್ರ ಕುರಿತಂತೆ, ಮುಗಿಸ್ಕೊಂಡ್ಬಿಡ್ತೀನಿ. ಬನ್ನಿ ಒಂದು ನಿಮಿಷ ಬನ್ನಿ. ಸದ್ಯಕ್ಕೆ ಈಗಾಗಲೇ ಎಲ್ಲರೂ ಕೂಡ ಅಷ್ಟೇ ಈಗಾಗಲೇ ನೆರೆದಿರುವಂತದ್ದು. ಪ್ರತಿಯೊಬ್ಬರು ಕೂಡ ಅಷ್ಟೇ ದೇವಾಲಯದ ಬಾಗಿಲು ಹಾಕಿದ್ರು ಕೂಡ ಅಷ್ಟೇ ಒಳಗಡೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಹೊರಗಡೆ ನಾವೆಲ್ಲರೂ ಕೂಡ ಅಷ್ಟೇ ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತೀವಿ ಅನ್ನೋಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಶ್ರುತಿ, ಓಕೆ ಮಂಜು, ಮತ್ತೆ ನಾನು ನಿಮ್ಮನ್ನ ಮಾತನಾಡ್ತೀನಿ, ಲೈನಲ್ಲೇ ಇರಿ. ಇದೀಗ ಉತ್ತರಹಳ್ಳಿಯ ಸರ್ಕಲ್ ಆಂಜನೇಯ ಸ್ವಾಮಿ ದೇಗುಲದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸತೀಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸತೀಶ್, ಆ ಭಾಗದಲ್ಲಿ ಹೆಂಗ್ ಕಂಡು ಬರ್ತಾ ಇದೆ ಚಿತ್ರಣ? ಯಾಕಂದ್ರೆ ಕೆಲವೊಂದಿಷ್ಟು ದೇವಸ್ಥಾನಗಳ ಬಾಗಿಲನ್ನ ಕೂಡ ಹಾಕಿದ್ದಾರೆ, ಯಾಕಂದ್ರೆ ಹನುಮಾನ್ ಚಾಲಿಸವನ್ನ ಪಠನೆ ಮಾಡ್ತಾರೆ, ಅದು ಬೇರೆ ಸ್ವರೂಪವನ್ನ ಪಡೆದುಕೊಳ್ಬಹುದು ಅಂತ ಹೇಳಿ. ಸೊ ಆ ಭಾಗದಲ್ಲಿ ಉತ್ತರಹಳ್ಳಿ ಭಾಗದಲ್ಲಿರುವಂತಹ ದೇವಸ್ಥಾನದಲ್ಲಿ ಹೆಂಗಿದೆ ಸದ್ಯದ ಮಟ್ಟಿಗೆ? ಎಷ್ಟು ಜನ ಬಂದು ಸೇರ್ಕೊಂಡಿದ್ದಾರೆ? ಎಸ್ ಶ್ರುತಿ, ಏನು ಉತ್ತರಳ್ಳಿ ಸರ್ಕಲ್ ಇರುವಂತಹ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಏನು ಈಗಾಗಲೇ ನಾವು ನೋಡಬಹುದು, ಏನು ಈ ದೇವಸ್ಥಾನದಲ್ಲಿ ಹನುಮಂತನಿಗೆ ಒಂದು ವಿಶೇಷವಾದಂತಹ ಒಂದು ಪೂಜೆ ಸಲ್ಲಿಸುವ ಮುಖಾಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಹನುಮಾನ್ ಚಾಲಿಸನ್ನು ಪಠಿಸುವ ಮುಖಾಂತರ ಏನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ಒಂದು ಟಕ್ಕರ್ ಕೊಡುವ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕೋದಕ್ಕೆ ಒಂದು ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಒಂದು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ. ಸೊ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷವನ್ನು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಹನುಮಾನ್ ಚಾಲಿಸ್ ಪಠಿಸೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ
ಈ ಒಂದು ವೀರಾಂಜನೇಯ ದೇವಸ್ಥಾನದಲ್ಲಿ ಹನುಮಾನ್ ಚಾಲೀಸನ್ನ ಪಠಿಸೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ, ಎಷ್ಟು ಜನ ಸೇರಿರಬಹುದು ಅಂದಾಜಿಗೆ ಅಲ್ಲಿ ನೋಡ್ತಾ ಇದ್ರೆ? ಶ್ರುತಿ, ನಾವಿಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ನೂರಾರು ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು, ಅದರ ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಏನು ಹಿಂದೂ ಪರ ಸಂಘಟನೆಗಳ ಬಾವುಟಗಳನ್ನು ಕಟ್ಟುವ ಮುಖಾಂತರ ದೇವಸ್ಥಾನದ ಹೊರಗಡೆ ಇರ್ಬೋದು, ದೇವಸ್ಥಾನದ ಒಳಗೆ ಕೂಡ ಹಿಂದೂ ಪರ ಬಾವುಟಗಳನ್ನು ಕಟ್ಟುವ ಮುಖಾಂತರ ಈ ಒಂದು ಹನುಮಂತನಿಗೆ ಪೂಜೆ ಸಲ್ಲಿಸಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಹನುಮಾನ್ ಚಾಲೀಸ್ ಪಠಣಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಸೊ ಈಗಾಗಲೇ ನೂರಾರು ಕಾರ್ಯಕರ್ತರು ಬಂದಿದ್ದಾರೆ, ಜೊತೆಗೆ ಇನ್ನೂ ಕೂಡ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಕಾರ್ಯಕರ್ತರು ಒಂದೇ ಕಡೆ ಸೇರುವ ಮುಖಾಂತರ ಹನುಮಾನ್ ಚಾಲೀಸನ್ನು ಪಠಿಸುವ ಮುಖಾಂತರ ಯಾರು ಏನು ಬಜರಂಗ ದಳವನ್ನು ನಾವು ಬ್ಯಾನ್ ಮಾಡ್ತೀವಂತ ಒಂದು ವಿಚಾರವನ್ನು ಕಾಂಗ್ರೆಸ್ ಹೇಳಿದ್ದಾರೆ, ಅವರಿಗೆ ಅವರ ಪಕ್ಷದ ವಿರುದ್ಧ ಮತ್ತು ಕಾಂಗ್ರೆಸ್ನ ವಿರುದ್ಧ ಮತ್ತು ನಾಯಕರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಶ್ರುತಿ, ಓಕೆ ಸತೀಶ್, ಇನ್ನಲ್ಲಿ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಈಗಾಗಲೇ ಮಲ್ಲೇಶ್ವರಂನ ಬೆಂಗಳೂರಿನಲ್ಲಿರುವಂತಹ ಮಲ್ಲೇಶ್ವರಂನ ದೇವಸ್ಥಾನದಿಂದ ಶ್ರೀರಾಮ ಮಂದಿರ ದೇವಸ್ಥಾನಕ್ಕೆ ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಕೂಡ ಆಗಮಿಸಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅವರ ನೇತೃತ್ವದಲ್ಲಿ ಇವತ್ತು ಹನುಮಾನ್ ಚಾಲೀಸ ಕೂಡ ಪಠಣೆ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವರು ಕೂಡ ಕಾಂಗ್ರೆಸ್ನ ವಿರುದ್ಧ ವಾಕ್ಪ್ರಹಾರವನ್ನ ನಡೆಸಿದ್ರು. ಹನುಮಾನ್ ಚಾಲೀಸ ಬಿಜೆಪಿ ಅವರಿಗೆ ಗೊತ್ತಿಲ್ಲ ಅನ್ನೋ ಒಂದು ಕಾಂಗ್ರೆಸ್ನವರ ವಿಚಾರಗಳೇನಿದೆ, ಅದಕ್ಕೆ ಕೌಂಟರ್ ಅನ್ನ ಶೋಭಾ ಕರಂದ್ಲಾಜೆ ಅವರು ಮಧ್ಯಾಹ್ನದ ಸಂದರ್ಭದಲ್ಲಿ ಕೊಟ್ಟರು. ಹನುಮಾನ್ ಚಾಲೀಸ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಸಂಜೆ 7 ಗಂಟೆಗೆ ತೋರಿಸ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಬಂದಿದ್ದಾರೆ. Kali sake